ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ ಎರಡನ್ನ ಬರೆದಿರುವಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ, ವ್ಯಾಲ್ಯುವೇಷನ್ ಅನ್ನೋದು ತಡ ಆಗುತ್ತಾ, ರಿಸಲ್ಟ್ ಆಗಿದ್ರೆ ಜೂನ್ ತಿಂಗಳಲ್ಲಿ ಬರೋದಿಲ್ವಾ, ಜುಲೈ ತಿಂಗಳ ತನಕ ಹೋಗುತ್ತಾ, ನಂತರದಲ್ಲಿ ನಾವು ಒಂದು PUC ಅಡ್ಮಿಷನ್ ಆಗಬೇಕು ಅಂತ ಇದೀವಿ ಅಥವಾ ಇತರ ಕೋರ್ಸ್ಗಳಿಗೆ ನಾವು ಅಡ್ಮಿಷನ್ ಆಗಬೇಕು ಅಂತಿದ್ದೀವಿ, ITI ಡಿಪ್ಲೊಮಾ ಆಗಿರ್ಬೋದು, ಇತರ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಬೇಕು ಅಂತಿದ್ದೀವಿ, ಅಡ್ಮಿಷನ್ಗಳು ಕ್ಲೋಸ್ ಆಗುತ್ತಾ ಅಥವಾ ಅಡ್ಮಿಷನ್ ಓಪನ್ ಇರುತ್ತಾ. ಸೊ ಈಗ ನಾವು ಏನ್ ಮಾಡೋದಾಗಿದೆ, ರಿಸಲ್ಟ್ ತಡ ಆಗುತ್ತಾ, ರಿಸಲ್ಟ್ ಯಾವಾಗ ಬರ್ಬೋದು, ವ್ಯಾಲ್ಯುವೇಷನ್ ಯಾವಾಗಿಂದ ಶುರುವಾಗುತ್ತೆ, ಲೇಟ್ ಏನಾದ್ರು ಮಾಡ್ತಾರೆ ಇತ್ಯಾದಿ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿನ SSLC ವಿದ್ಯಾರ್ಥಿಗಳ ಒಂದು ಪರೀಕ್ಷೆಗಳ ಕುರಿತು SSLC ಎಕ್ಸಾಮ್ ಎರಡಕ್ಕೆ ಸಂಬಂಧಪಟ್ಟಂತೆ, ಮೂರಕ್ಕೆ ಸಂಬಂಧಪಟ್ಟಂತೆ, ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳ ರಿಸಲ್ಟ್ ಆಗಿರ್ಬೋದು, ವ್ಯಾಲ್ಯುವೇಷನ್ ಪ್ರತಿಯೊಂದು ಮಾಹಿತಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ. ಕ್ವಿಕ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ಮಾಹಿತಿನ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಹೆಚ್ಚಿಗೆ ಕ್ವಿಕ್ ಆಗಿ ಬೇಗ ಮಾಹಿತಿಯನ್ನು ಉಚಿತವಾಗಿ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿದಾಗ ಬೇಗನೆ ಮಾಹಿತಿನ ನೀವು ಪಡ್ಕೋಬಹುದಾಗಿರುತ್ತೆ ವಿದ್ಯಾರ್ಥಿಗಳೇ. ಇದೀಗ SSLC ವಾರ್ಷಿಕ ಪರೀಕ್ಷೆಗಳನ್ನ ಬರೆದಿರುವಂತಹ ವಿದ್ಯಾರ್ಥಿಗಳು ರಿಸಲ್ಟ್ ಯಾವಾಗ ಅಂತ ಏನ್ ಕೇಳ್ತಿರಲ್ಲ. ಸೊ ಮೇ 26ರಿಂದ ಜೂನ್ ತಿಂಗಳ 2ನೇ ತಾರೀಕಿನ ತನಕ ಒಂದು ಪರೀಕ್ಷೆಗಳು ನಡೆದಿತ್ತು. ಈಗ ಪರೀಕ್ಷೆಗಳು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದಾಗಿರುವಂತದ್ದು. ಈ ಪರೀಕ್ಷೆ ಕಂಪ್ಲೀಟ್ ಆಗಿರೋದ್ರಿಂದ ವ್ಯಾಲ್ಯುವೇಷನ್ ಆಗಬೇಕಾಗಿರುತ್ತೆ. ವ್ಯಾಲ್ಯುವೇಷನ್ ಆದ ನಂತರ ನಿಮಗೆ ರಿಸಲ್ಟ್ ಕೊಡೋದಾಗಿರುತ್ತೆ. ಸೊ ವ್ಯಾಲ್ಯುವೇಷನ್ ಯಾವಾಗಿಂದ ಶುರುವಾಗುತ್ತೆ, ಇದಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 6ನೇ ತಾರೀಕು 2025ರಿಂದ ಗಮನಿಸ್ತಾ ಇರಬಹುದಾಗಿರುತ್ತೆ. ಜೂನ್ 6, 2025ರಿಂದ ನಿಮ್ಮ ಒಂದು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಏನಿದೆಲ್ಲ, SSLC ವಾರ್ಷಿಕ ಪರೀಕ್ಷೆ ಎರಡರದ್ದು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಶುರು ಮಾಡ್ತಾರೆ. ವ್ಯಾಲ್ಯುವೇಷನ್ ಶುರು ಮಾಡ್ತಿರೋದಾಗಿರುತ್ತೆ ಮೌಲ್ಯಮಾಪನವನ್ನ. ಸೊ ಅದ್ರ ಯಾವಾಗ ಅಂತಿಮ ಅಂದ್ರೆ ಲಾಸ್ಟ್ ಡೇಟ್ ಯಾವಾಗ, ಯಾವ್ದ್ರ ಒಳಗಡೆ ಮುಗಿಸಬೇಕು ಅಂತ ಅವ್ರು ಸದ್ಯಕ್ಕೆ ಮಾಹಿತಿನ ಕೊಟ್ಟಿಲ್ಲ. ಆದ್ರೆ ವಿದ್ಯಾರ್ಥಿಗಳಿಗೆ ಹೇಳಿದರೆ ವ್ಯಾಲ್ಯುವೇಷನ್ ಏನಿಲ್ಲ ಅಂದ್ರೂ ಕೂಡ ಸುಮಾರು 1.87 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಸುಮಾರು 2 ಲಕ್ಷದ ಆಸುಪಾಸು ತನಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡ್ಕೊಂಡು ಪರೀಕ್ಷೆಗಳನ್ನ ಬರೆದಿರೋದಾಗಿರುತ್ತೆ. ಈ ಒಂದು ಕಾರಣಕ್ಕೆ ಈ ಒಂದು ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಆಗ್ಬೇಕಾಗಿರುತ್ತೆ. ಹಿಂದಿನ ವರ್ಷದಲ್ಲಿ ಅಂದ್ರೆ ಹಿಂದಿನ ಒಂದು ಎಕ್ಸಾಮ್ ಏನೈತಲ್ಲ, ಪರೀಕ್ಷೆ ಒಂದು ಸುಮಾರು 8 ಲಕ್ಷದ ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿಯನ್ನು ಮಾಡ್ಕೊಂಡಿದ್ರು. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಕೂಡ 15 ದಿನದ ಒಳಗಡೆ ಎಲ್ಲ ವ್ಯಾಲ್ಯುವೇಷನ್ ಮುಗಿಸಿ ವಿದ್ಯಾರ್ಥಿಗಳಿಗೆ ಬೇಗನೆ ರಿಸಲ್ಟ್ ಕೊಟ್ಟರು ಅಂತ ಹೇಳ್ಬೋದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ SSLC ವಾರ್ಷಿಕ ಪರೀಕ್ಷೆ ಅಡಿಯಿಂದಲ್ಲ ನಿಮ್ಮ ರಿಸಲ್ಟ್ ಕೂಡ ಬೇಗನೆ ಬರುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು ವಾರದ ಒಳಗಡೆ ಆದ್ರೂ ವ್ಯಾಲ್ಯುವೇಷನ್ ಮಾಡಿ ವಿದ್ಯಾರ್ಥಿಗಳ ಮಾರ್ಕ್ಸ್ ಇಂಟರ್ನೆಟ್ ಅಪ್ಲೋಡ್ ಮಾಡಿ ಈ ತರ ಒಂದು ಕೆಲಸಗಳೆಲ್ಲ ಆಗೋದಾಗಿರುತ್ತೆ. ಸದ್ಯಕ್ಕೆ ಆ ಒಂದು ಆಧಾರದ ಮೇಲೆ ಮಾಹಿತಿನ ತಿಳಿಸೋದಾದ್ರೆ ರಿಸಲ್ಟ್ ಯಾವಾಗ ತಡ ಆಗುತ್ತಾ ಅಂತೆಲ್ಲ ಕೇಳ್ತೀರಿ. ಜುಲೈ ತಿಂಗಳ ತನಕ ಏನೋ ಹೋಗ್ಬಿಡುತ್ತಾ, ನಾವು ಅಡ್ಮಿಷನ್ ಆಗಬೇಕು, ನಮಗೆ ಓಪನ್ ಇರುತ್ತೆ, ಕ್ಲೋಸ್ ಆಗುತ್ತೆ ಅಂತೆಲ್ಲ ಕೇಳ್ತೀರಿ. ಯಾವುದೇ ರೀತಿ ಚಿಂತನೆ ಮಾಡಕ್ ಹೋಗಬೇಡಿ. SSLC ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಎರಡನ್ನ ಬರೆದಿರುವಂತರು, ಅಂದ್ರೆ ಫಲಿತಾಂಶ ಉತ್ತಮ ಪಡಿಸಬೇಕು ಅಂತ ಬರೆದಿರೋರಾಗಿರ್ಬೋದು, ನಾಟ್ ಕಂಪ್ಲೀಟೆಡ್ NC ಅಂತಕ್ಕಂಥ ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಹಾಜರಾತಿಯ ಕೊರತೆಯಿಂದಾಗಿ ನಾವು 1ನೇ ಪರೀಕ್ಷೆ ಬರೆಯಕ್ಕಾಗಿಲ್ಲ 2ನೇ ಪರೀಕ್ಷೆನ ಬರೆದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಯಾರು ಕೂಡ ಒಂದು ತಲೆನ ಹೆಚ್ಚಾಗಿ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ರಿಸಲ್ಟ್ ಅಂತಕ್ಕಂಥದ್ದು ಜುಲೈ ತನಕ ಹೋಗುತ್ತಾ, ಗೂಗಲ್ ಅಲ್ಲಿ ಎಲ್ಲ ಒಂದ್ ಕಡೆ ನಮಗೆ ಮಾಹಿತಿಗಳು ಬರ್ತಿದೆ ಜುಲೈಯಲ್ಲಿ ರಿಸಲ್ಟ್ ಅಂತೆಲ್ಲ ಪ್ರಶ್ನೆಗಳಿತ್ತು. ಜುಲೈ ತನಕ ಏನು ಹೋಗೋದಿಲ್ಲ ವಿದ್ಯಾರ್ಥಿಗಳಿಗೆ, ಜೂನ್ ತಿಂಗಳಲ್ಲೇ ರಿಸಲ್ಟ್ ಅಂತೂ ಬರುತ್ತೆ. ಜೂನ್ ತಿಂಗಳಲ್ಲೇ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 3ನ ಕೂಡ ನಡೆಸ್ತೀವಿ ಅಂತ ಅವರು ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ನಿಮ್ಮೊಂದು ರಿಸಲ್ಟ್ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಕೋರ್ಸ್ಗೆ ಅಡ್ಮಿಷನ್ ಆಗಬೇಕು ಅಂತಿದ್ರು ಕೂಡ ನಿಮಗೆ ಸಮಸ್ಯೆ ಆಗೋದಿಲ್ಲ. ಅಡ್ಮಿಷನ್ಗಳು ಓಪನ್ ಇರುತ್ತೆ. ಯಾಕಂದ್ರೆ 3 ವಾರ್ಷಿಕ ಪರೀಕ್ಷೆ ಕೊಟ್ಟಿರೋದ್ರಿಂದ ಇಲಾಖೆಯವರೆಲ್ಲ ಮಾಹಿತಿನ ಕೊಟ್ಟಿರ್ತಾರೆ. ಅಡ್ಮಿಷನ್ ಸ್ವಲ್ಪ ಅಂದ್ರೆ ಮುಂದಕ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶನೂ ಕೂಡ ನಿಮಗೆ ಇರುತ್ತೆ ಅಂತ ಹೇಳ್ತಾರೆ. ಯಾವುದೇ ರೀತಿ ತಲೆನ ಕೆಡಿಸ್ಕೊಳ್ಳೋಕೆ ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತೂ ಬರೋದಾಗಿರುತ್ತೆ. ಜೂನ್ ತಿಂಗಳ 15ನೇ ತಾರೀಕು ಅಥವಾ 2ನೇ ವಾರ ಅಥವಾ 3ನೇ ವಾರದ ಆಸುಪಾಸಿನಲ್ಲಿ ನಿಮ್ಮ ಒಂದು ಪರೀಕ್ಷಾ ಫಲಿತಾಂಶ ಅಂತೂ ಪ್ರಕಟ ಆಗುತ್ತೆ. ಯಾವುದೇ ರೀತಿಯಾದಂತಹ ಒಂದು ತಲೆನ ಕೆಡಿಸ್ಕೊಳ್ಳೋಕೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬಂದಾಗ ಕನ್ನಡವಾದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲ ಒಂದು ಆತಂಕನ ಬಿಟ್ಟು ಈ ಒಂದು ರಜಾ ದಿನ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಸೊ ಒಂದು ಆರಾಮಾಗಿ ಮತ್ತೆ ಏನಾದ್ರು ಫೇಲ್ ಆಗ್ತೀವಿ ಹಾಗೆ ಅಂತ ಒಂದು ಭಾವನೆ ಇರುವಂತಹ ವಿದ್ಯಾರ್ಥಿಗಳು ಪೂರ್ವ ಪರೀಕ್ಷೆ 3 ಕೂಡ ಇರುತ್ತೆ. ಅದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ತೀರಾ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.